ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ನಮ್ಮ ಭಕ್ತಿ ಹೇಗಿರಬೇಕು ಅಂದರೆ, ಒಂದು ಕಡೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ನಮ್ಮ ಭಕ್ತಿ ಪ್ರಹ್ಲಾದನ ಹಾಗೆ ಹಾಗೂ ಧ್ರುವ ಮಹಾರಾಜನ ಹಾಗೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಇಲ್ಲಿ ಮಕ್ಕಳ ಉದಾಹರಣೆಯನ್ನು ಕೊಡ್ತಾರಪ್ಪ ಅಂತ ನೋಡೋದಾದರೆ, ಪ್ರಹ್ಲಾದನಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಅವನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಆ ರಕ್ಷಣೆ ಮಾಡುವಾಗ ಹಿರಣ್ಯ ಕಶುಪುವನ್ನು ಸಂಹಾರ ಮಾಡಿ ಭಗವಂತ ಶಾಂತ ಆದಮೇಲೆ ಪ್ರಹ್ಲಾದನಿಗೆ ಕೇಳ್ತಾನೆ, ನಿನಗೇನು ಬೇಕು? ಆಗ ಪ್ರಹ್ಲಾದ ಹೇಳೋ ಮಾತು ಎಷ್ಟು ಸೊಗಸಾಗಿದೆ ಅಂದರೆ ಪ್ರತಿದಿನ ಜ್ಞಾಪಿಸ್ಕೋಬೇಕು ನಾವು. ಯಾಕೆಂದರೆ ಅವನು ಹೇಳೋ ಮೊದಲನೇ ಮಾತು, ನನ್ನ ಭಕ್ತಿ ವ್ಯಾಪಾರಕ್ಕಿಲ್ಲ ಅಂತ. ನಾವೇನು ಮಾಡ್ತೀವಿ, ಒಂದು ತೆಂಗಿನಕಾಯಿ ಹೊಡೆದು ಒಂದಷ್ಟು ಹಣ್ಣನ್ನು ನೈವೇದ್ಯ ಮಾಡಿ, ಭಗವಂತ ಅದು ಕೊಡು, ಇದು ಕೊಡು, ಅದು ಬೇಕು, ಇದು ಬೇಕು ಅಂತ ಎಷ್ಟು ಡಿಮ್ಯಾಂಡ್ಸ್ ಇಡ್ತೀವಿ. ಆದರೆ ಪ್ರತಿ ಕ್ಷಣವೂ ಶ್ರೀಹರಿ ಹರಿ ಹರಿ ಅಂತ ನಾಮಸ್ಮರಣೆ ಮಾಡ್ತಿದ್ದಂತಹ ಪ್ರಹ್ಲಾದ ಭಗವಂತ ಪ್ರತ್ಯಕ್ಷ ಆದಾಗ ಅಥವಾ ಅವನು ಏನು ಬೇಕು ಅಂತ ಕೇಳಿದಾಗ ಅವನು ಹೇಳಿದ್ದೊಂದೇ ಮಾತು, ನನ್ನ ಭಕ್ತಿ ವ್ಯಾಪಾರಕ್ಕಿಲ್ಲ ಅಂತ. ಹಾಗಾಗಿ ನಮ್ಮ ಭಕ್ತಿಯೂ ಅಷ್ಟೇ ವ್ಯಾಪಾರಕ್ಕಿಡದೆ ಭಗವಂತ ನೀನೇ ಬೇಕು ಅನ್ನುವಷ್ಟರ ಮಟ್ಟಿಗೆ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು. ಹೇಳ್ತಾ ಹೋಗ್ತಾರೆ, ನಾವು ಭಗವಂತನನ್ನು ಎಷ್ಟು ಪ್ರೀತಿಸಬೇಕಪ್ಪ, ಎಷ್ಟು ಹಚ್ಕೋಬೇಕಪ್ಪ ಅಂತಂದರೆ, ಬೇರೆ ಯಾರಿಗಾದರೂ ಕಷ್ಟ ಬಂದರೆ ಭಗವಂತನಿಗಿಂತ ಮುಂಚೆ ಅವರು ನಮ್ಮನ್ನು ಜ್ಞಾಪಿಸ್ಕೋಬೇಕಂತೆ. ಅಷ್ಟು ನಾವು ಭಗವಂತನನ್ನು ಪ್ರೀತಿಸಬೇಕು. ಹಾಗೆ ಭಗವಂತನನ್ನು ನಂಬದೇ ಇದ್ದವರೂ ಸಹ ನಮ್ಮ ನಂಬಿಕೆಯನ್ನು ನೋಡಿ ಭಗವಂತನನ್ನು ಅವರು ಸಹ ಪ್ರೀತಿಸೋ ಹಾಗೆ ಮಾಡಬೇಕಂತೆ. ಹಾಗಾಗಿ ನಮ್ಮ ಭಕ್ತಿಯೂ ಸಹ ವ್ಯಾಪಾರಕ್ಕಿಡದೆ ಭಗವಂತನಿಗೆ ಹೇಳಬೇಕು, ಭಗವಂತ ನೀನೇ ಬೇಕು ಅನ್ನುವಷ್ಟರ ಮಟ್ಟಿಗೆ ನಾವು ಭಗವಂತನನ್ನು ಪ್ರೀತಿಸಬೇಕು. ಹೇಗೆ ಒಬ್ಬ ಪ್ರೇಯಸಿ ಪ್ರಿಯತಮನೇ ಬೇಕು ಅಂತ ಹಠ ಮಾಡ್ತಾಳೋ, ಆ ರೀತಿ ನಮ್ಮ ಭಕ್ತಿ ಇರಬೇಕು. ಭಗವಂತ ನೀನೇ ಬೇಕು, ನೀನು ಬಿಟ್ಟು ಇನ್ನೇನೂ ಬೇಡ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿ ಇರಬೇಕು. ಅದಕ್ಕೆ ಹೇಳೋದು, ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ನಾವು ಭಗವಂತನನ್ನು ಅಷ್ಟೊಂದು ಪ್ರೀತಿಸಬೇಕು, ಅಚಲವಾಗಿ ನಿಷ್ಕಾಮವಾಗಿ ಪ್ರೀತಿಸಿದಾಗ ಭಗವಂತ ನಮ್ಮ ತಂದೆ ಇದ್ದ ಹಾಗೆ ಅವನು ಖಂಡಿತವಾಗಿಯೂ ಸಹ ಕೈ ಹಿಡಿದು ನಮ್ಮನ್ನು ಕಾಪಾಡ್ತಾ ಹೋಗ್ತಾನೆ. ಹಾಗೆ ಸಮಯ ಸಿಕ್ಕಾಗಲಿಲ್ಲ ಭಗವಂತನ ನಾಮಸ್ಮರಣೆ ಮಾಡಿ ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಿಸ್ಬಿಡೋಣ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.